ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೊಸ ವಿಡಿಯೋಗಳನ್ನ ಹಾಕೋಕ್ಕೆ ನನಗೂ ಕೂಡ ಎನ್ಕರೇಜ್ ಮಾಡಿದಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿವತ್ತು ಮೇಕೆ ಮಟನ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ನೋಡಿ ಫ್ರೆಂಡ್ಸ್, ನಾನು ಮೇಕೆ ಮಟನ್ನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಕಟ್ ಮಾಡಿಟ್ಕೊಂಡಿರೋ ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ಕೊಳ್ಳಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಪುದೀನ ಹಾಕ್ಕೊಂಡು ಆ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೈ ಮಾಡಿ ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ ಮತ್ತು ಪುದೀನ ಎಲ್ಲ. ಆಮೇಲೆ ಸ್ವಲ್ಪ ಒಂದು ಟೊಮೊಟೊ ಹಣ್ಣನ್ನ ಹುಯ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಅದನ್ನು ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ಅರ್ಧ ಹಸಿ ಈರುಳ್ಳಿ ಹಾಕ್ಕೋಬೇಕು ಫ್ರೆಂಡ್ಸ್. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಇಡೀ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು ಬಟ್ಲು ತೆಂಗಿನ ತುರಿ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದ್ಮೇಲೆ ಈ ಹುರಿದಿಟ್ಕೊಂಡಿರ್ತೀರಲ್ಲ ಆ ಮಸಾಲೆನ ಇದ್ರೊಳಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡಾದ್ಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನಿಯಾ ಪುಡಿನ ಹಾಕ್ಕೋಬೇಕು. 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಮಟನ್ ಮಸಾಲೆ ಬರುತ್ತಲ್ವ, ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಯಾವುದಾದ್ರೂ ಬ್ರ್ಯಾಂಡ್ ಆಗಲಿ, ಸ್ವಲ್ಪ ಮಟನ್ ಮಸಾಲೆ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಒಂದು 4 ಕಾಳು ಮೆಣಸು, 4 ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್. ಇವಾಗ ರುಬ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ರುಬ್ಕೊಂಡ್ಬಂದಿದ್ದೀನಿ. ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಕೊಂಡಾದ್ಮೇಲೆ ಅದೇ ನಾವು ಮಸಾಲೆ ಹುರ್ಕೊಂಡಿರ್ತೀವಲ್ವ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ, ಅದೇ ಕುಕ್ಕರ್ಗೆನೇ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ತೊಳೆದಿಟ್ಕೊಂಡಿರೋಂಥ ಮಟನ್ನ ಅದಕ್ಕೆ ಸೇರಿಸಿ, ಆಮೇಲೆ ಸ್ವಲ್ಪ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನ್ನ ಉಪ್ಪು ಹಾಕ್ಕೊಂಡು, ಯಾಕಂದರೆ ಮಟನ್ಗೆ ಸ್ವಲ್ಪ ಉಪ್ಪು ಹಿಡ್ಕೋಬೇಕು ಫ್ರೆಂಡ್ಸ್. ಈ ಹಂತದಲ್ಲಿ ಉಪ್ಪು ಹಾಕಿದ್ರೆ ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ. ನಂತರ 1-2-3 ಸರಿ ಕೈ ಆಡಿಸ್ಬೇಕು, ಯಾಕಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಅದರೊಳಗೆ ಹಾಕಿ, ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಸಾಲೆ ಹಾಕ್ಕೊಂಡು, ನಂತರ ಅದಕ್ಕೆ ನೀರು ಹಾಕ್ಕೋಬೇಕು ಫ್ರೆಂಡ್ಸ್, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಇವಾಗ ತಿರುಕೊಳ್ಳಿ ಅದು ಮಸಾಲೆ ಹಾಕೊಂಡಾದ್ಮೇಲೆ. ಆಮೇಲೆ ಫ್ರೆಂಡ್ಸ್, ನಾನು ಇದನ್ನು ಮಾಡಿರೋದು ಹೇಗೆ ಬಂದಿದೆ ಮತ್ತು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಈ ಹಂತದಲ್ಲಿ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಈ ಥರ ದೃಷ್ಟಿ ತೆಗೆದು ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಅದರೊಳಗೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ನಾವು 1-2-3 ವಿಷಲ್ನ ಕೂಗಿಸ್ಕೊಂಡು ನಂತರ ಸಾಂಬಾರು ರೆಡಿ ಆಗಿರುತ್ತೆ ಫ್ರೆಂಡ್ಸ್. ಆವಾಗ ಕುಕ್ಕರ್ ತೆಗೆದುಬಿಟ್ಟು ನೋಡಿದ್ರೆ ಅದು ಬೆಂದಿರುತ್ತೆ. 1-2 ಸರಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಹಾಗೇನೆ ಮತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿ ಸಾಂಬಾರು ಬಂದಿತ್ತು. ನೀವು ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಹೇಳಿ.